ನಮಸ್ಕಾರ. ಈ ದಿನದ ಬಿಗ್ ಬಾಸ್ ಕಾರ್ಯಕ್ರಮದ ರಿವ್ಯೂಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬಿಗ್ ಬಾಸ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯ ಚಟುವಟಿಕೆ ಜರುಗಿತು. ಕಳೆದ 11 ಸೀಸನ್ ನಲ್ಲಿ ಜರುಗದಂತ ವಿಷಯಗಳು ಇವತ್ತಿನ ದಿನದಲ್ಲಿ ಜರುಗಿತು. ಯಾಕಂದ್ರೆ ಕಳೆದ 11 ಸೀಸನ್ ಅಲ್ಲೂ ಕೂಡ 2ನೇ ದಿನ ಇಷ್ಟು ಆವೇಶ ಬಂದದ್ದು ನಾವು ನೋಡಲಿಲ್ಲ. ಆದ್ರೆ ಇಲ್ಲಿ ಆವೇಶ ಬಂದು ಬಹಳಷ್ಟು ಜನ ಮಾತನಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಅಶ್ವಿನಿ ಅವರು, ಕಾವ್ಯ ಅವ್ರ ಜೊತೆ, ಅದೇ ರೀತಿ ಗಿಲ್ಲಿ ಬಹಳ ಉತ್ತಮವಾಗಿ ಆಡ್ತಿದ್ದಾರೆ ಈಗ. ಯಾಕಂದ್ರೆ ಟ್ರಿಗರ್ ಮಾಡ್ತಿದ್ದಾರೆ, ಅವರು ಬೇರೆಯವ್ರನ್ನ ಟ್ರಿಗರ್ ಮಾಡ್ತಾರೆ. ಅಂದ್ರೆ ಉತ್ತಮ ಒಂದು ಬೆಳವಣಿಗೆ ಅದು. ಯಾಕಂದ್ರೆ ಟ್ರಿಗರ್ ಮಾಡಿದರೆ ಮಾತ್ರ ಇನ್ನೊಬ್ಬರ ವ್ಯಕ್ತಿತ್ವ ಹೊರಗೆ ಬರ್ಲಿಕ್ಕೆ ಸಾಧ್ಯ, ಎಲ್ಲರೂ ಬರುವುದಿಲ್ಲ. ಕೂಲಾಗಿದ್ರೆ ಎಲ್ಲ ಕೂಲಾಗಿ ಆರಾಮಾಗಿ ಆಟ ಆಡ್ಕೊಂಡು ಎಲ್ಲರೂ ಸುಭಗ್ರ ತರನೇ ಇರ್ತಾರೆ. ನಾವು ಒಳ್ಳೆಯವ್ರ ತರನೇ, ಎಲ್ಲರೂ ಒಳ್ಳೆಯವರೇ. ಆದ್ರೆ ಎಲ್ಲರ ಮನಸ್ಸಲ್ಲೂ ಕೂಡ, ಎಲ್ಲರಲ್ಲೂ ಕೂಡ ಒಳ್ಳೆತನ ಇದೆ, ಕೆಟ್ಟತನ ಇದೆ. ಅದು ಒಳ್ಳೆತನ ಯಾವ ರೀತಿ ಇದೆ, ಕೆಟ್ಟತನವನ್ನು ಮೀರಿಸುವಂತಿದೆಯಾ ಅನ್ನೋದನ್ನ ನೋಡ್ಬೇಕಾದ್ರೆ ಅವರು ಟ್ರಿಗರ್ ಆಗ್ಬೇಕು. ಹಾಗೆ ಗಿಲ್ಲಿ ಆಡ್ತಾ ಇದ್ದಾರೆ. ಆದ್ರೆ ಗಿಲ್ಲಿ ಆಡಿದ್ದಾರೆ, ಅದೇ ರೀತಿ ಉಗಿಸ್ಕೊಂಡಿದ್ದಾರೆ. ಸ್ವಲ್ಪ ಅಶ್ವಿನಿ ಅವರ ಕೈಯಲ್ಲಿ ಸ್ವಲ್ಪ ಬೈಗಳು ತಿಂದಿದ್ದಾರೆ, ಸಾರಿ ಹೇಳಿದ್ದಾರೆ ಅಶ್ವಿನಿ ಅವರಿಗೆ. ಅದೇ ಕಾವ್ಯ ಅವರು ಕೂಡ ಗಿಲ್ಲಿ ಅವ್ರ ಜೊತೆ ಸೇರಿ ಅವರು ಕೂಡ ಸಾರಿ ಹೇಳಿದ್ರು. ಹಾಗೆ ಒಳ್ಳೆ ಇತ್ತು. ಅದೇ ರೀತಿ ಚಂದ್ರಪ್ರಭ ಅವರು ಸ್ವಲ್ಪ ಡಲ್ ಇದ್ರು ಅಂತ ನಾನು ಫಸ್ಟ್ ತಿಳ್ಕೊಂಡೆ. ಆದ್ರೆ ಅವ್ರ ಕಾರಣ ಕೊಟ್ಟದ್ ನೋಡಿ ನಿಜವಾಗಿ ಅವರಿಂದ ತಿರುಗಿ ಆಗಿದ್ದದ್ದು. ಜೋಡಿ ಅವರ ಜಂಟಿ ಇದಾರಲ್ಲ, ಆ ಜಂಟಿ ಅವರು ಮಾಡುವಂತ ಕೆಲಸ ಕಾರ್ಯಗಳಿಗೆ ಇವರ ಟೈಮ್ ವೇಸ್ಟ್ ಆಗ್ತದೆ ಅಷ್ಟೇ. ಆದ್ರೆ ಅವರು ಹೊರಗೆ ಬರ್ತಿಲ್ಲ, ಯಾಕಂದ್ರೆ ಅವ್ರ ಜೊತೆನೆ ಇರ್ತಾರಲ್ಲ. ಜಂಟಿಯಿಂದ ಅವರು ಒಂಟಿ ಆದ್ರೆ ಖಂಡಿತವಾಗಿ ಅವರು ಇನ್ನೂ ಬಹಳಷ್ಟು ಮನರಂಜನೆ ನೀಡ್ತಾರೆ. ಈಗ ಒಂದು ನಾಮಿನೇಟ್ ಮಾಡಿದಾಗ ಮನರಂಜನೆ ನೀಡಿದ್ದಾರೆ. ಅಂದ್ರೆ ಇಂದಿನ ವಿದ್ಯಮಾನ ಏನಂದ್ರೆ, ನಾಮಿನೇಟ್ ಮಾಡ್ಲಿಕ್ಕಿತ್ತು ಜಂಟಿ ಅವರನ್ನ, ಒಂಟಿಯವರು ಜಂಟಿಯಲ್ಲಿ ಯಾರು ಕಳಪೆ ಅಂದ್ರೆ ಅನರ್ಹರು, ಫೈನಲ್ಗೆ ಹೋಗ್ಲಿಕ್ಕೆ ಅರ್ಹರಲ್ಲದವರು ಯಾರು ಎನ್ನುವ ರೀತಿಯಲ್ಲಿ ಅವರು ನಾಮಿನೇಟ್ ಮಾಡಬೇಕಿತ್ತು. ಅಲ್ಲಿ ಬಹುಮತ ಸಿಕ್ಕಿದ್ದು ಮಾಳು ಮತ್ತೆ ಸ್ಪಂದನ ಅವರಿಗೆ ಬಹುಮತ ಸಿಕ್ಕಿದೆ. ಅದೇ ರೀತಿ ಗಿಲ್ಲಿ ಮತ್ತೆ ಕಾವ್ಯ ಅವರಿಗೆ ಕೂಡ ಇದೆ, ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಅದೇ ರೀತಿ ಚಂದ್ರಪ್ರಭಾ ಅವರ ಜೋಡಿ ಅವರಿಗೂ ಕೂಡ ನಾಮಿನೇಟ್ ಮಾಡಿದ್ದಾರೆ. ಹೀಗೆ ನಾಮಿನೇಷನ್ ಜರುಗಿದೆ ಇವತ್ತು. ಅದರಲ್ಲಿ 3 ಜೋಡಿ ಏನೋ ನಾಮಿನೇಟ್ ಆಗಿದ್ದಾರೆ. ಹಾಗೆ ಕೊನೆಯಲ್ಲಿ ಒಂದು ಗೇಮ್ ಕೂಡ ಆಡಿಸಿದ್ದಾರೆ. ಅದು ಒಂದು ಫೈಟ್ ಇತ್ತು ಇವತ್ತು. ಅಂದ್ರೆ ಅದು ಯಾಕೆ ಫೈಟ್ ಬಂತಂದ್ರೆ, ಜಂಟಿಯವರು ಮಾಡಿದ ತಪ್ಪಿನಿಂದಾಗಿ ಒಂಟಿಯವರಿಗೆ ಶಿಕ್ಷೆ ನೀಡಿದ್ರು ಬಿಗ್ ಬಾಸ್ನವರು. ಒಟ್ಟಿಗೆ ನಡೀಲಿಲ್ಲ, ಜಂಟಿ ಆಗದವರು ಒಟ್ಟಿಗೆ ನಡೀಲಿಲ್ಲ ಅನ್ನುವಂತ ಒಟ್ಟಿಗೆ ಇರಲಿಲ್ಲ ಅನ್ನುವಂತ ಒಂದು ಕಾರಣ. ಅದೇ ರೀತಿ ಹಲವಾರು ನಿಯಮಗಳನ್ನ ಉಲ್ಲಂಘಿಸಿದ್ರು. ಯಾರಂದ್ರೆ ಜಂಟಿಯವರು. ಆ ಉಲ್ಲಂಘನೆ ಮಾಡಿದ್ದನ್ನ ನೀವು ಯಾಕೆ ತಡೀಲಿಲ್ಲ ಅಂದ್ರೆ, ಇವರಿಗೆ ಆ ಒಂದು ರೈಟ್ಸ್ ಇದೆ ಅಲ್ಲ, ತಪ್ಪು ಮಾಡಿದಾಗ ಖಂಡಿಸಬೇಕೆನ್ನುವಂತ ರೈಟ್ಸ್ ಇದೆ. ಆ ರೈಟ್ಸ್ ಅನ್ನು ಅವರು ಉಪಯೋಗಿಸ್ಕೊಳ್ಳಿಲ್ಲ. ಆದ್ರಿಂದ ತಪ್ಪು ಜಂಟಿಯವರು ಮಾಡಿದ್ರು ಕೂಡ ಶಿಕ್ಷೆ ಒಂಟಿಯವರಿಗೆ ನೀಡಿದ್ರು. ಅಂದ್ರೆ ಫುಡ್ ಅಲ್ಲಿ ಸ್ವಲ್ಪ ಅಂದ್ರೆ ರಿಟರ್ನ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅದನ್ನ ಅದೇ ರೀತಿ ಅವರು ರಿಟರ್ನ್ ಮಾಡಿದ್ದಾರೆ. ಆ ನಂತರ ಖಡಕ್ ಆದ್ರೆ ಎಲ್ಲರೂ ಎಲ್ಲ ಚುರುಕಾಗಿ ಶಿಕ್ಷೆ ನೀಡ್ಲಿಕ್ಕೆ ಶುರು ಮಾಡಿದ್ರು. ಬಿಸಿಲಲ್ಲಿ ನಿಲ್ಸಿದ್ರು ಗಿಲ್ಲಿ ಅವ್ರನ್ನ. ಅದೇ ರೀತಿ ಕಾವ್ಯ ಅವ್ರನ್ನು ಕೂಡ ಅಂದ್ರೆ ಅರ್ಧ ಕಾಲಲ್ಲಿ ನಿಲ್ಲುವ ಅಂತ ಹೇಳಿದ್ರು. ಒಂದು ತರ ಹಾಫ್ ಮಂಡಿ ಅಂತ, ಈಗ ಮಂಡಿಯಲ್ಲಿ ಮಂಡಿ ಕಳಗುವಲ್ಲ ಇಟ್ಕೊಳ್ಳುವುದಲ್ಲ, ಆ ತರ ನಿಲ್ಸಿದ್ರು. ಒಮ್ಮೊಮ್ಮೆ ಗಿಲ್ಲಿಯವರಿಗೆ ಕೂಡ ಸಿಟ್ಟು ಬಂತು, ಆದ್ರೆ ಅದನ್ನು ತೋರಿಸ್ಕೊಳ್ಳಿಲ್ಲ. ಹಾಗೆ ಅಭಿಷೇಕ್ ಅವರು ಕೂಡ ಗಿಲ್ಲಿಯವರಿಗೆ ಸ್ವಲ್ಪ ಪ್ರಚೋದನೆ ಮಾಡಿದ್ರು. ಸುಮ್ಮನೆ ಶಿಕ್ಷೆ ಅನುಭವಿಸ್ಕೊಳ್ಬೇಡ ಅಂತೆಲ್ಲ ಹೇಳಿದ್ರು. ಎಲ್ಲ ಒಂದು ಉತ್ತಮ ರೀತಿ ಬೆಳವಣಿಗೆ ನೋಡೋಣ. ಬಿಗ್ ಬಾಸ್ ಒಳ್ಳೆ ರೀತಿಯಲ್ಲಿ ಸಾಕ್ತಿದೆ. 2ನೇ ಎಪಿಸೋಡ್ ಒಳ್ಳೆ ಇತ್ತು, ಈ ಮಂಗಳವಾರದ ಎಪಿಸೋಡ್. ಬಿಗ್ ಬಾಸ್ಗೆ ಏನ್ ಬೇಕು ಅದು ಬರ್ತಾ ಇದೆ ಅಂತ ಅನಿಸ್ತದೆ. ನೋಡೋಣ ಮುಂದಿನ ಎಪಿಸೋಡ್ಗಳಲ್ಲಿ ಹೇಗಿರ್ತದೆ ಎನ್ನುವ ನಿಟ್ಟಿನಲ್ಲಿ ನೋಡೋಣ. ಅದೇ ಅಶ್ವಿನಿ ಅವರು ಸ್ವಲ್ಪ ಮಾತು ಜಾಸ್ತಿ ಆಯ್ತು ಅಂತ ಅನಿಸ್ತದೆ ಕೆಲವು ಕಡೆ. ಯಾಕಂದ್ರೆ ಏನು ಅಂತ ಗೊತ್ತಾಗಿದ್ದಾರೆ. ಅದೇ ರೀತಿ ಕಾವ್ಯ ಅವರು ಅವರಿಗೆ ಉತ್ತರ ನೀಡಿದ್ರು. ಆದ್ರೆ ಅಶ್ವಿನಿ ಅವರು ಗಿಲ್ಲಿ ಅವರು ಏನ್ ಹೇಳಿದ್ದಾರೆ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಕಾವ್ಯನ ಏಕವಚನದಲ್ಲಿ ಕರಿತೇನೆ, ಹೋಗಿ ಬಾರೆ ಅಂತಾರೆ. ನಿಮ್ಮನ್ನು ಹೋಗಿ ಬಾರೆ ಅನ್ಲಿಕ್ಕೆ ಆಗ್ತದ ಅಂತ ಅವ್ರು ಕೇಳಿದಕ್ಕೆ ನನ್ನನ್ನು ಹೋಗಿ ಬಾರೆ ಅಂತೀಯ ಅಂತ ಅವ್ರು ಕೇಳಿದ್ದಾರೆ. ಅದು ಅವರು ಅರ್ಥ ಮಾಡ್ಕೊಂಡು ತಪ್ಪಾಗಿದೆ ಅಷ್ಟೇ. ಬಿಟ್ರೆ
ಇಲ್ಲಿ ಅವರು ಸರಿಯಾಗಿ ಹೇಳಿದ್ರು, ಮೇಡಮ್ ನಾವು ನಿಮ್ಮನ್ನ ಮೇಡಮ್ ಅಂತಾನೆ ಕರಿತೇವೆ, ಹೋಗಿ ಬಾರಿ ಅಂತ ಕರೀಲಿಕ್ಕೆ ಆಗ್ತದಾ ಅಂತ ಕೇಳಿದೆ. ನಾನು ಕರೆಯುವುದಿಲ್ಲ ಆತರ ಅಂತ ಹೇಳಿದಾರೆ ಕ್ಲಿಯರ್ ಆಗಿ. ಹಾಗೆ ಒಂದು ಉತ್ತಮ ರೀತಿಯ ಬೆಳವಣಿಗೆ, ಉತ್ತಮ ರೀತಿಯ ಕಾರ್ಯಕ್ರಮ ಇವತ್ತಿನ ಎಪಿಸೋಡ್. ಹಾಗೆ ನಿನ್ನೆಯ ನಿರಾಸೆ, ರಕ್ಷಿತಾ ಶೆಟ್ಟಿ ನಿರ್ಗಮನ, ಅದೊಂದು ನಿರಾಸೆ ಆದ್ರೂ ಕೂಡ ಈ ಬಿಗ್ ಬಾಸ್ ಅಲ್ಲಿ 2ನೇ ದಿನ ಇಂದು ಉತ್ತಮ ರೀತಿಯಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಲ್ವಾ. ಎಲ್ಲರಿಗೂ ಮುಂದಿನ ರಿವ್ಯೂ ಜೊತೆ ಬರ್ತೇನೆ. ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಬುಕ್ ಪಾರ್ಕರು. ನಮಸ್ಕಾರ.